ಹಾಯ್, ಎಲ್ಲರಿಗೂ ನಮಸ್ತೆ. ಈ ಒಂದು ತರಗತಿಯಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮೊದಲ ಒಂದು ಚಾಪ್ಟರ್ ಆದಂತಹ ಶಾತವಾಹನರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಯಾಕೆಂತಂದರೆ ಮುಂಬರ್ತಕ್ಕಂತಹ KIS ಆಗಿರ್ಬೋದು ಮತ್ತು ಹಲವಾರು ಪರೀಕ್ಷೆಗಳಿರುವ ಕಾರಣದಿಂದಾಗಿ ಕರ್ನಾಟಕದ ಇತಿಹಾಸ ಅಂತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದಾಗಿ ಒಂದು ಶಾತವಾಹನರು ಈ ತರಗತಿಯಲ್ಲಿ ನೋಡೋಣ. ಈ ಒಂದು ತರಗತಿಯಲ್ಲಿ ಶಾತವಾಹನರ ಒಂದು ಹಿನ್ನೆಲೆ ಏನು ಮತ್ತು ಅವರು ಯಾವ ರೀತಿ ಆಡಳಿತವನ್ನು ನಡೆಸಿದ್ರು ಮತ್ತು ಅವರೊಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನಾನು ಈ ಒಂದು ತರಗತಿಯಲ್ಲಿ ತಿಳಿಸ್ತೇನೆ. ನೋಡಿ, ಶಾತವಾಹನರು ಅಂತಕ್ಕಂಥದ್ದು ಅವರ ಹಿನ್ನೆಲೆಯನ್ನು ನೋಡಿದಾಗ ಈ ಮೌರ್ಯರ ನಂತರ ದಕ್ಷಿಣ ಭಾರತವನ್ನು ಆಳಿದ ಮೊದಲ ಮನೆತನ ಅಂತಂದರೆ ಶಾತವಾಹನರು. ಮತ್ತು ಕರ್ನಾಟಕವನ್ನು ಆಳಿದ ಕನ್ನಡದ ಮನೆತನ ಯಾವುದು ಅಂತಂದರೆ ಕದಂಬರು. ಕರ್ನಾಟಕವನ್ನು ಅತೀ ದೀರ್ಘವಾಗಿ ಆಳಿದ ಮನೆತನ ಯಾವುದು ಅಂತಂದರೆ ಗಂಗರು ಹಾಕಬೇಕಾಗ್ತದೆ, ಭಾಳ ಇಂಪಾರ್ಟೆಂಟು. ಅದರಿಂದಾಗಿ ಕರ್ನಾಟಕವನ್ನು ಏನು ಮಾಡ್ತಾರಪ್ಪ ಅಂತಂದರೆ ಆಳ್ತಕ್ಕಂತಹ ಒಂದು ಕನ್ನಡದ ಮನೆತನ ಅಂತಂದರೆ ಕದಂಬರ್ಗೆ ಹಾಕಿ, ದೀರ್ಘಾವಧಿ ಮನೆತನ ಅಂತಂದರೆ ಗಂಗರ್ಗೆ ಹಾಕಿ, ದಕ್ಷಿಣ ಭಾರತ ಆಳಿದ ಮನೆತನ ಅಂತ ಕೇಳಿದರೆ ನೀವು ಶಾತವಾಹನರ್ಗೆ ಹಾಕಬೇಕಾಗ್ತದೆ. ಈಗ ಶಾತವಾಹನರ ಒಂದು ಹಿನ್ನೆಲೆಯನ್ನು ನೋಡಿದಾಗ ಶಾತವಾಹನರ ಮೂಲ ಯಾರು ಎಲ್ಲಿಂದ ಬಂದರು ಅಂತ ತಿಳ್ಕೊಂಡು ಹೋದಾಗ ಕೆಲವೊಂದು ಇತಿಹಾಸಕಾರರು ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಏನಾಗ್ತದಪ್ಪ ಅಂತಂದರೆ 12ನೇ ಬಂಡೆಗಲ್ಲು ಶಾಸನ, ಅಶೋಕನ 12ನೇ ಬಂಡೆಗಲ್ಲು ಶಾಸನದಲ್ಲಿ ಶಾತವಾಹನನ ಆಂಧ್ರದ ಭೃತ್ಯರು ಅಂತಕ್ಕಂಥದ್ದು ಕರೆದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಬ್ಬ ಇತಿಹಾಸಕಾರರು RG ಭಂಡಾರ್ಕರ್ ಅವರು ಏನು ಮಾಡ್ತಾರೆ, ದಕ್ಷಿಣದಲ್ಲಿ ಶಾತವಾಹನರು ನೇಗಿಲನ್ನು ಪರಿಚಯಿಸಿದ್ರು ಅನ್ನೋಕ್ಕಿಂತ ನೇಗಿಲಿನಿಂದ ಯಾರು ಪರಿಚಯ ಆದರು, ಶಾತವಾಹನರು ಪರಿಚಯ ಆದರು ಅಂತಕ್ಕಂಥ ಮಾಹಿತಿಯನ್ನು RG ಭಂಡಾರ್ಕರ್ ಅವರು ತಿಳಿಸ್ತಾರೆ. ತದನಂತರ ರಾಯಚೌಧರಿ ಮತ್ತು KP ಜೈಸ್ವಾಲ್ ಶಾತವಾಹನರು ಕರ್ನಾಟಕದ ಮೂಲದವರೇ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇತಿಹಾಸಕಾರರು ಕೂಡ ಇಂಪಾರ್ಟೆಂಟು, KIS ಅಲ್ಲಿ ಕ್ವಶನ್ ಬಂದಿತ್ತಿದ್ದು. ಶಾತವಾಹನರು ಅಂತ ಕರ್ನಾಟಕದ ಮೂಲದವರು ಅಂತಕ್ಕಂಥದ್ದು ಹೇಳಿದವರು ಯಾರಪ್ಪ ಅಂತಂದರೆ KP ಜೈಸ್ವಾಲ್ ಮತ್ತು ರಾಯಚೌಧರಿ. RG ಭಂಡಾರ್ಕರ್ ಪ್ರಕಾರ ನೇಗಿಲಿನಿಂದ ಕರ್ನಾಟಕಕ್ಕೆ ಯಾರು ಪರಿಚಯ ಆದರು ಅಂತಕ್ಕಂಥದ್ದು ಹೇಳಿದರೆ ಶಾತವಾಹನರು. 12ನೇ ಬಂಡೆಗಲ್ಲು ಶಾಸನದ ಪ್ರಕಾರ ಏನಂದರೆ ಶಾತವಾಹನರನ್ನು ಆಂಧ್ರದ ಭೃತ್ಯರು ಅಂತಕ್ಕಂಥ ಪರಿಕಲ್ಪನೆ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಕಂಡು ಬಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ನಮಗೆ ಶಾತವಾಹನರ ಬಗ್ಗೆ ತಿಳಿಸ್ತಕ್ಕಂಥ ಕರ್ನಾಟಕದ ಹೇಳ್ತಕ್ಕಂಥ ಶಾಸನ ಯಾವುದು ಅಪ್ಪ ಅಂತಂದರೆ ಹಿರೇಹಡಗಲಿ ಶಾಸನ ಕಂಡು ಬರ್ತದೆ. ಹಿರೇಹಡಗಲಿ ಶಾಸನ ಎಲ್ಲಿದೆ ಅಂತಂದರೆ ಬಳ್ಳಾರಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ಅವರ ಒಂದು ಇತಿಹಾಸ ನೋಡಿದಾಗ, ರಾಜಕೀಯ ಇತಿಹಾಸಕ್ಕೆ ಹೋದಾಗ ಶಾತವಾಹನರ ಸ್ಥಾಪಕರು ಯಾರು ನಿಮಗೆಲ್ಲರಿಗೂ ಗೊತ್ತಿರ್ತದೆ, ಸಿಮುಖ ಅಂತ ಹೇಳಬೇಕಾಗ್ತದೆ. ಅವರ ರಾಜಧಾನಿ ಪ್ರತಿಷ್ಠಾನ ಅಥವಾ ಪೈಠಾಣ ಅಂತ ಹೇಳಬೇಕಾಗ್ತದೆ. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಪ್ರತಿಷ್ಠಾನ ಪೈಠಾಣದ ನಂತರ ರಾಜಧಾನಿ ಯಾವುದು ಅಂತಂದರೆ ಅಮರಾವತಿ ಅಂತ ಹಾಕಬೇಕಾಗ್ತದೆ. ಮತ್ತು ಈ ಒಂದು ಶಾತವಾಹನರ ಆಡಳಿತ ಭಾಷೆ ಯಾವುದು ಅಂತ ಕೇಳ್ತಾನೆ. ವೆರಿ ವೆರಿ ಇಂಪಾರ್ಟೆಂಟು. ಶಾತವಾಹನರ ಆಡಳಿತ ಭಾಷೆ ಪ್ರಾಕೃತ ಭಾಷೆ ಆಗಿರುತ್ತದೆ. ಮತ್ತು ಶಾತವಾಹನರ ಕೊನೆಯ ಒಂದು ಅರಸ ಯಾರು ಅಂತ ಕೇಳ್ತಾನೆ ಪುಲಮಾವಿ 4 ಅಂತ ಹೇಳಬೇಕಾಗ್ತದೆ. ಶಾತವಾಹನರ ಕೊನೆಯ ಅರಸ ಪುಲಮಾವಿ 4. ಶಾತವಾಹನರ ಸ್ಥಾಪಕರು ಸಿಮುಖ. ರಾಜಧಾನಿ ಪ್ರತಿಷ್ಠಾನ ಪೈಠಾಣ. ಎಲ್ಲಿ ಕಂಡು ಬರುತ್ತೆ? ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಪ್ರತಿಷ್ಠಾನ ಪೈಠಾಣ ನಂತರ ರಾಜಧಾನಿ ಯಾವುದು? ಅಮರಾವತಿ. ಕೊನೆಯ ಅರಸ ಪುಲಮಾವಿ. ಈ ಥರ ಪ್ರಶ್ನೆಗಳು ಕೂಡ ನಿಮಗೆ ಬರ್ತವೆ. ಅದೇ ರೀತಿಯಾಗಿ ನೆಕ್ಸ್ಟು ಅವರ ರಾಜಕೀಯ ಇತಿಹಾಸಕ್ಕೆ ಹೋದಾಗ ಸಿಮುಖನ ಮಗ 1ನೇ ಶಾತಕರ್ಣಿ ಅಂತಕ್ಕಂಥನು ಅತ್ಯಂತ ಪ್ರಸಿದ್ಧನಾಗಿ ಕೂಡ ಆಗ್ತಾನೆ. 1ನೇ ಶಾತಕರ್ಣಿ ಏನಂತ ಅವರ ತಾಯಿ ಏನು ಮಾಡ್ತಾಳೆ, ನಾಗನಿಕೆ ಏನು ಮಾಡ್ತಾರೆ, ಒಂದು ಶಾಸನ ನೋಡ್ತಾಳೆ. ನಾನಾಘಟ್ಟ ಶಾಸನ ಅಂತ ಗೊತ್ತಿರಬೇಕಾಗ್ತದೆ. ಈ ಒಂದು ಶಾಸನ, ನಾನಾಘಟ್ಟ ಶಾಸನ ಯಾರ ಬಗ್ಗೆ ಮಾಹಿತಿ ಕೊಡುತ್ತಪ್ಪ ಅಂತಂದರೆ 1ನೇ ಶಾತಕರ್ಣಿಯ ಬಗ್ಗೆ ಮಾಹಿತಿ ಕೊಡುತ್ತೆ. ಈ 1ನೇ ಶಾತಕರ್ಣಿ ಏನು ಮಾಡ್ತಾನೆ, ಅಶ್ವಮೇಧ ಯಾಗ ಮತ್ತು ರಾಜಸೂಯ ಯಾಗವನ್ನು ಮಾಡಿದ ಮೊದಲ ಶಾತವಾಹನರ ಅರಸನಾಗ್ತಾನೆ. ರಾಜಸೂಯ ಯಾಗ ಮತ್ತು ಅಶ್ವಮೇಧ ಯಾಗ ಮಾಡಿದ ಮೊದಲ ಶಾತವಾಹನರ ದೊರೆ ಯಾರು ಅಂತ ಕೇಳಿದ್ರೆ 1ನೇ ಶಾತಕರ್ಣಿ ಅಂತ ಹೇಳಬೇಕಾಗುತ್ತೆ. ಈ 1ನೇ ಶಾತಕರ್ಣಿ ಏನು ಮಾಡ್ತಾನಪ್ಪ ಅಂತಂದರೆ 13 ಗ್ರಾಮಗಳನ್ನು ಯಾರಿಗೆ ದಾನವಾಗಿ ಕೊಡ್ತಾನೆ? ಬ್ರಾಹ್ಮಣರಿಗೆ ದಾನವಾಗಿ ಕೊಡ್ತಾನೆ. ಹೀಗಾಗಿ ಶಾತವಾಹನರಲ್ಲಿ ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ದಾನ ಮಾಡಿದ್ದಾರಪ್ಪ ಅಂತಂದರೆ 1ನೇ ಶಾತಕರ್ಣಿ. 1ನೇ ಶಾತಕರ್ಣಿಯ ನಂತರ ಮತ್ತು 1ನೇ ಶಾತಕರ್ಣಿ ಬಿರುದು ಅಂತ ಕೇಳಿದರೆ ದಕ್ಷಿಣ ಅಧಿಪತಿ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕಾಗ್ತದೆ. ಇವಾಗ ನಂತರ 2ನೇ ಶಾತಕರ್ಣಿ ಬರ್ತಾನೆ. ಅವನೇನು ಸಾಮ್ರಾಜ್ಯ ಎಕ್ಸ್ಪ್ಯಾನ್ಷನ್ ಮಾಡಿರೋದಿಲ್ಲ. ಹಾಗಾಗಿ ನಮಗೆ ಇದರಲ್ಲಿ ಮತ್ತೊಬ್ಬ ಪ್ರಸಿದ್ಧ ಅರಸ ಯಾರಪ್ಪ ಅಂತಂದರೆ ನಮಗೆ
ಹಾಲ ಗೊತ್ತಿರಬೇಕು, ಹಾಲ. ಸೊ ಹಾಲ ಅಂತಕ್ಕಂಥವ್ನು ಏನಾಗ್ತಾನಪ್ಪ 17ನೇ ಅರಸನಾಗ್ತಾನೆ ಶಾತವಾಹನರಲ್ಲಿ ಪ್ರಸಿದ್ಧ. ಸೊ ಏನಾಗ್ತಾನೆ ನಿಮಗೆ, ಸೊ ಅರಸರಲ್ಲಿ 17ವನಾಗಿರ್ತಾನೆ. ಇವನು ಭಾಳ ಇಂಪಾರ್ಟೆಂಟು. ಸೊ ವಿದ್ವಾಂಸನು ಮತ್ತು ಕವಿನೂ ಹೌದಾಗಿರ್ತಾನೆ. ಮತ್ತು ಈ ಒಂದು ಯಾರು ಹಾಲನು ಒಂದು ಕೃತಿಯನ್ನು ಬರೀತಾನೆ, ಗಾಥಾ ಸಪ್ತಸತಿ ಮತ್ತು ಒಂದು ಸಪ್ತಶಯಿ ಅಂತಕ್ಕಂಥ ಒಂದು ಕೃತಿಗಳನ್ನು ಬರೆದಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಹಾಲನ ಗಾಥಾ ಸಪ್ತಸತಿ ಮತ್ತು ಸಪ್ತಶಯಿ ಎಂಬ ಎರಡೂ ಕೃತಿಗಳನ್ನು ಬರೆದಿದ್ದಾನೆ. ಗಾಥಾ ಸಪ್ತಸತಿ ಯಾವ ಭಾಷೆಯಲ್ಲಿದೆ ಅಂತ ಕೇಳ್ತಾನೆ, ಪ್ರಾಕೃತ ಭಾಷೆಯಲ್ಲಿದೆ. ಮತ್ತು ಈ ಒಂದು 700 ಶೃಂಗಾರ ಕಾವ್ಯಗಳನ್ನು ಬರೆದಿರ್ತಕ್ಕಂಥದ್ದು. ಮತ್ತು ಇವನು ಶಿವನ ಆರಾಧಕನು ಕೂಡ ಆಗಿರ್ತಾನೆ. ಮತ್ತು ಒಂದು ಪಶುಪತಿ ಬಗ್ಗೆ ಕೂಡ ಇದರಲ್ಲಿ ಮಾಹಿತಿ ಕಂಡು ಬರ್ತದೆ. ಮತ್ತು ಹಾಲನ ಆಸ್ಥಾನದಲ್ಲಿ ಕಂಡು ಬರ್ತಕ್ಕಂತಹ ಒಬ್ಬ ಕವಿ, ಇಬ್ಬರು ಕವಿಗಳು ಕಂಡು ಬರ್ತಾರೆ. ಸೊ ನಿಮಗೆ ಸರವರ್ಮ ಕಂಡು ಬರ್ತಾನೆ, ಅದೇ ರೀತಿಯಾಗಿ ಗುಣಾಢ್ಯನು ಕಂಡು ಬರ್ತಾನೆ. ಭಾಳ ಇಂಪಾರ್ಟೆಂಟ್. ಸರವರ್ಮನ ಕೃತಿ ಕಾತಂತ್ರ ವ್ಯಾಕರಣ, ಗುಣಾಢ್ಯನ ಕೃತಿ ನಿಮಗೆ ಒಡ್ಡ ಕಥಾ ಅಂತಕ್ಕಂಥದ್ದು ಕೂಡ, ಅಥವಾ ಬೃಹತ್ ಕಥಾ ಅಂತ ಕೂಡ ಗೊತ್ತಿರಬೇಕಾಗ್ತದೆ. ನೆಕ್ಸ್ಟ್ ನಿಮಗೆ, ಸೊ ಅವನು ಈ ಹಾಲ ಏನು ಮಾಡ್ತಾನಪ್ಪ ಅಂತಂದರೆ, ಸಿಲೋನಿನ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಒಂದು ರಾಣಿ, ಸೊ ಲೀಲಾವತಿ ಅಂತಕ್ಕಂಥವಳನ್ನ ಏನು ಮಾಡ್ತಾನೆ, ಮದುವೆಯನ್ನು ಆಗ್ತಾನೆ. ಈ ಮದುವೆ ಆದ ಅಂತಕ್ಕಂಥ ಎಲ್ಲಿ ಕಂಡು ಬರ್ತದೆಪ್ಪ ಅಂತಂದರೆ, ಲೀಲಾವತಿ ಪರಿಣಯ ಅಂತಕ್ಕಂಥ ಕೃತಿಯಲ್ಲಿ ಕಂಡು ಬರ್ತದೆ. ಮತ್ತು ಆಲನೆಗಿದ್ದ ಭಾಳ ಇಂಪಾರ್ಟೆಂಟು, ಆಲನೆಗಿದ್ದಂಥ ಬಿರುದು ಯಾವುದು ಅಂತ ಕೇಳ್ತಾನೆ, ಕವಿ ಪುಂಗವ ಅಂತಕ್ಕಂಥ ಬಿರುದು ಕೂಡ ಕಂಡು ಬರ್ತದೆ. ಭಾಳ ಇಂಪಾರ್ಟೆಂಟ್. ತದನಂತರ ಸೊ ನಿಮಗೆ ಇನ್ನೊಬ್ಬರು ಪ್ರಸಿದ್ಧ ಅರಸರು ಯಾರಪ್ಪ ಅಂತಂದರೆ, ಗೌತಮ ಪುತ್ರ ಶಾತಕರ್ಣಿ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಈ ಒಂದು ಗೌತಮ ಪುತ್ರ ಶಾತಕರ್ಣಿ 23ನೇ ಅರಸನಾಗಿರ್ತಾನೆ. ಮತ್ತು ಈ ಗೌತಮ ಪುತ್ರ ಶಾತಕರ್ಣಿ ಅವರ ತಾಯಿ ಗೌತಮಿ ಬಾಲಶ್ರೀ ಏನು ಮಾಡ್ತಾಳೆ, ಒಂದು ಶಾಸನ ನಡೆಸ್ತಾಳೆ, ನಾಸಿಕ್ ಶಾಸನ. ಯಾವ ಭಾಷೆಯಲ್ಲಿ? ಪ್ರಾಕೃತ ಭಾಷೆಯಲ್ಲಿ ನಾಸಿಕ್ ಶಾಸನ ನಡೆಸ್ತಾಳೆ. ಈ ನಾಸಿಕ್ ಶಾಸನ ಯಾರ ಬಗ್ಗೆ ಮಾಹಿತಿ ಕೊಡುತ್ತೆ ಅಂತಂದರೆ, ಸೊ ಗೌತಮ ಪುತ್ರ ಶಾತಕರ್ಣಿ ಬಗ್ಗೆ ಮಾಹಿತಿ ಕೊಡುತ್ತೆ. ಮತ್ತು ಇವನೇನು ಮಾಡ್ತಾನೆ, ಶಕರು ಯೌವನ ಮೇಲೆ ದಾಳಿಯನ್ನು ಮಾಡಿರ್ತಾನೆ. ಹಾಗಾಗಿ ಇವನಿಗೆ ಶಕ ಯೌವನ ಪದ್ಮಾವರ ನಿರ್ಮೂಲನೆ ಅಂತಕ್ಕಂಥದ್ದು ಕೂಡ ಕರೆಯುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್. ಮತ್ತು ಅದೇ ರೀತಿಯಾಗಿ ಅವರ ಒಂದು ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಹೆಂಗಿತ್ತು, ಆಡಳಿತದ ವ್ಯವಸ್ಥೆ ಹೆಂಗಿತ್ತು ಅಂತಕ್ಕಂಥ ನೋಡ್ಕೊತಾ ಹೋದಾಗ, ಸೊ ಈ ನೋಡಿ, ಈ ಒಂದು ಚಿತ್ರದಲ್ಲಿ ನಿಮಗೆ ಕಾಣುವಂತೆ ಸೊ ಏನಾಗ್ತದಪ್ಪ ಅಂತಂದರೆ, ಸೊ ರಾಜನೇ ಏನಾಗ್ತದೆ ಅಂತಿಮವಾಗಿ ಅಲ್ಲಿ ಸೊ ಮೇಲೆ ಪಂಕ್ತಿಯಲ್ಲಿ ಇರ್ತಾರೆ. ಅಂದರೆ ಸೊ ಎಲ್ಲ ಆಡಳಿತ ಅಂತಕ್ಕಂಥದ್ದು ರಾಜನ ಕೈಲೇ ಇರ್ತದೆ. అలాగే ರಾಜನೇ ಅಂತಿಮವಾದ ಸ್ಥಾನದಲ್ಲಿರ್ತಾನೆ ಅಂತಂದರೆ, ನೆಕ್ಸ್ಟು ಈ ಒಂದು ಆಡಳಿತ ಅಂತಕ್ಕಂಥದ್ದು ಅಲ್ಲಿ ಹೆಂಗಿತ್ತಪ್ಪ ಅಂತಂದರೆ, ವಂಶ ಪಾರಂಪರ್ಯವಾಗಿ ಬಂತು ಅಂತಂದರೆ, ಸೊ ನೋಡಿ ಇಲ್ಲಿದೆ. ಸೊ ಏನಂತಂದರೆ, ಹೆರಿಡಿಟರಿ ಮೊನಾರ್ಕಿ ಅಂತ ಕರಿತೀವಿ. ವಂಶ ಪರಂಪರೆ ಇತ್ತು, ತಂದೆಯಿಂದ ಮಗನಿಗೆ, ಮಗನಿಂದ ಅವನ ಮಗನಿಗೆ, ಈ ಥರ ಆಡಳಿತ ಅಂತಕ್ಕಂಥದ್ದು ಕೂಡ ಅವರ ಕುಟುಂಬಕ್ಕೆ ಅಷ್ಟೇ ಸೀಮಿತ ಆಗ್ತಾ ಇರ್ತಿತ್ತು. ಮತ್ತು ಅದೇ ರೀತಿಯಾಗಿ ಆಡಳಿತಕ್ಕೆ ಅನುಕೂಲವಾಗಿ ಏನು ಮಾಡ್ತಾನೆ ಅವರು ಕೆಲವೊಂದು ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಅದರಲ್ಲಿ ಕಾಲಾನುಕ್ರಮದಲ್ಲಿ ಕೇಳ್ತಾನೆ, ಶಾತವಾಹನ ಕಾಲದ ಆಡಳಿತ ವ್ಯವಸ್ಥೆಯನ್ನು ಯಾವ ರೀತಿ ವಿಭಜಿಸಲಾಗಿತ್ತು ಅಥವಾ ವಿಂಗಡಿಸಲಾಗಿತ್ತು ಅಂತಂದರೆ, ಮೊದಲು ಸೊ ಏನಾಗ್ತದೆ ನಿಮಗೆ ಜನಪದ ಅಂತ ಗೊತ್ತಿರಬೇಕು. ನೆಕ್ಸ್ಟು ಆಹಾರ, ಅದರ ಕೆಳಗಡೆ ವಿಷಯದ ಕೆಳಗಡೆ ನಿಗಮಗಳು, ನಿಗಮದ ಕೆಳಗಡೆ ಗ್ರಾಮ ಅಂತ ಬರ್ತದೆ. ಜನಪದ ಅಂತಂದರೆ ರಾಜನ ಸಂಬಂಧಿಕರು ಆಡಳಿತ ವ್ಯವಸ್ಥೆ ನೋಡಿಕೊಳ್ಳೋರನ್ನು ನಾವು ಜನಪದ ಅಂತ ಕರಿತೀವಿ. ಆಹಾರ ಅಂತಂದರೆ ಪ್ರಾಂತ್ಯಗಳನ್ನು ನಾವು ಆಹಾರಗಳು ಅಂತ ಕರಿತಾ ಇದ್ವಿ. ಭಾಳ ಇಂಪಾರ್ಟೆಂಟ್. ಸೊ ಶಾತವಾಹನರ ಕಾಲದಲ್ಲಿ ಪ್ರಾಂತ್ಯಗಳನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳ್ತಾನೆ, ಆಹಾರ ಅಂತ ಹಾಕಬೇಕಾಗ್ತದೆ. ಅದೇ ರೀತಿಯಾಗಿ ಆಹಾರಗಳನ್ನು ಏನಾಗಿ ಡಿವೈಡ್ ಮಾಡಿದ್ವಿ, ವಿಷಯಗಳನ್ನಾಗಿ ಡಿವೈಡ್ ಮಾಡಿದ್ವಿ, ವಿಷಯಗಳನ್ನು ನಿಗಮಗಳಾಗಿ ಡಿವೈಡ್ ಮಾಡಿದ್ವಿ, ನಿಗಮಗಳನ್ನು ಗ್ರಾಮಗಳಾಗಿ ವಿಂಗಡಣೆ ಮಾಡಿದ್ವಿ. ಮತ್ತು ಶಾತವಾಹನರ ಕಂಡು ಬರ್ತಕ್ಕಂತಹ ಒಂದು ಪ್ರಮುಖ ಅಧಿಕಾರಿಗಳನ್ನು ನೋಡ್ಕೊತ ಹೋದಾಗ, ಅಮಾತ್ಯ ಅಂತಂದರೆ ರಾಜ್ಯಪಾಲ ಅಂತ ಕರಿತೀವಿ. ಈ ರಾಜ್ಯಪಾಲ ಏನು ಮಾಡ್ತಾನೆಪ್ಪ ಅಂತಂದರೆ, ಸೊ ನಿಮಗೆ ಆಹಾರ ಅಥವಾ ಪ್ರಾಂತ್ಯಗಳನ್ನು ಏನು ಮಾಡ್ತಾ ಇರ್ತಾನೆ, ಮೇಲುಸ್ತುವಾರಿ ನೋಡ್ಕೊಳ್ಳುವವರನ್ನ ನಾವೆಂತ ಕರಿತೀವಿ, ರಾಜ್ಯಪಾಲ ಅಥವಾ ಅಮಾತ್ಯ ಅಂತ ಕೂಡ ಕರೆಯುವಂಥದ್ದು. ನೆಕ್ಸ್ಟ್ ನಿಮ್ಗೆ ಹಿರಣ್ಯಕ ಅಂತಂದರೆ, ಸೊ ಟ್ರೆಜರಿ, ಕೋಶಾಧ್ಯಕ್ಷ ಅಥವಾ ಹಣಕಾಸು, ಈ ಒಂದು ಸೆಕ್ಷನ್ ಸಂಬಂಧಪಟ್ಟಂಗೆ ಸೊ ನಿಮಗೆ ಹಿರಣ್ಯಕ ಅಂತ ಕರಿತೀವಿ. ನೆಕ್ಸ್ಟ್ ಮಹಾಸೇನಾಪತಿ ಅಂತಂದರೆ ಮಿಲಿಟರಿಗೆ ಸಂಬಂಧಪಟ್ಟಂಗೆ ಏನು ಮಾಡ್ತಾನೆ ನೋಡ್ಕೊಳ್ಳುವವರನ್ನು ಮಹಾಸೇನಾಪತಿ ಅಂತ ಕರಿತೀವಿ. ಮಹಾಸಂಧಿ ವಿಗ್ರಹಿಕ ಅಂತಂದರೆ ವಿದೇಶಾಂಗ ವ್ಯವಹಾರಗಳು ನೋಡ್ಕೊಳ್ಳೋವನ್ನ ಮಹಾಸಂಧಿ ವಿಗ್ರಹಿಕ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ರಜುಕ ಅಂತ ಕರಿತೀವಿ. ರಜುಕ ಭಾಳ ಇಂಪಾರ್ಟೆಂಟು, ನ್ಯಾಯಿಕ ಆಡಳಿತ ವ್ಯವಸ್ಥೆ ನೋಡಿಕೊಳ್ಳುವವರನ್ನು ಸೊ ಶಾತವಾಹನ ಕಾಲ ರುಜುಕ ಅಂತ ಕೂಡ ಕರೆಯುವಂಥದ್ದು. ನೆಕ್ಸ್ಟು ಶಾತವಾಹನ ಕಾಲದಲ್ಲಿ ಸಾಮಾಜಿಕ ವ್ಯವಸ್ಥೆ ಹೆಂಗಿತ್ತು ಅಂತ ನೋಡ್ಕೊತ ಬಂದಾಗ, ಸಾಮಾಜಿಕ ವ್ಯವಸ್ಥೆ ಅಂತಂದರೆ ಇವರು ಯಾವ ಧರ್ಮದ ಅನುಯಾಯಿಗಳಾಗಿದ್ದರು, ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ಭಾಳ ಇಂಪಾರ್ಟೆಂಟ್ ನೋಡಿ, ಶಾತವಾಹನರು ಯಾವ ಧರ್ಮದ ಅನುಯಾಯಿಗಳಾಗಿದ್ದರು ಅಂತ ಕೇಳ್ತಾನೆ. ಸೊ ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು ಇವರು. ಸೊ ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ ಎಲ್ಲ ಅವರು ಏನು ಮಾಡ್ತಾಯಿದ್ರು, ಸೊ ಪೋಷಣೆ ಮಾಡ್ತಾಯಿದ್ರು.
ಹಾಗಾಗಿ ಇವರನ್ನು ನಾವು ಸರ್ವಧರ್ಮ ಸಹಿಷ್ಣುಕರು ಅಂತ ಕರಿತೀವಿ. ಇವರು ಹೆಚ್ಚಿನ ಮಾಡಿದ್ರೆ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹನ ಕೊಟ್ಟರೂ ಸಹ ಸೊ ಅವರೆಲ್ಲ ಧರ್ಮವನ್ನು ಇಷ್ಟಪಡ್ತಾ ಇದ್ರು, ಯಾವುದಾದ್ರು ಧರ್ಮವನ್ನು ದ್ವೇಷ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇವರನ್ನು ಸರ್ವಧರ್ಮ ಸಹಿಷ್ಣುಕರು ಅಂತ ಕೂಡ ಕರೆಯುವಂಥದ್ದು. ಮತ್ತು ಶಾತವಾಹನರ ಕಾಲದಲ್ಲಿ ಸೊ ಯಾವ ಪದ್ಧತಿ ಇತ್ತಪ್ಪ ಅಂತಂದರೆ ವರ್ಣಾಶ್ರಮ ಪದ್ಧತಿ ಜಾರಿಯಲ್ಲಿತ್ತು. ನೆಕ್ಸ್ಟು ಈ ಒಂದು ಶಾತವಾಹನರ ಕಾಲದಲ್ಲಿ ಸೊ ವೃತ್ತಿ ಆಧಾರದ ಮೇಲೆ ಉಪಜಾತಿಗಳು ಅಂತಕ್ಕಂಥದ್ದು ಹುಡ್ಕೊತಾ ಬಂತು. ಈ ಉಪಜಾತಿಗಳ ಅನುಗುಣವಾಗಿ ಒಂದು ಸಂಘಗಳನ್ನು ಕಟ್ಕೊತಾ ಇದ್ರು. ಆ ಸಂಘಗಳಿಗೆ ಶ್ರೇಣಿಗಳು ಅಂತ ಕರಿತಾ ಇದ್ವಿ. ಶ್ರೇಣಿಗಳು ಅಂತಕ್ಕಂಥ ಪರಿಕಲ್ಪನೆ ಎಲ್ಲಿದೆಯಪ್ಪ ಅಂತಂದರೆ ಅನಾಮಿಕ ಬರ್ತಕ್ಕಂಥ ಕೃತಿ ಪೆರಿಪ್ಲಸ್ ಆಫ್ ಎರಿಟ್ರಿಯನ್ ಸಿ ಎ ಒಂದು ಗ್ರಂಥದಲ್ಲಿ ಇದರ ಬಗ್ಗೆ ಉಲ್ಲೇಖ ಕಂಡು ಬಂದಿರತಕ್ಕಂಥದ್ದು. ಯಾವುದೋ ಸಾಮ್ರಾಜ್ಯ ನಡಿಬೇಕಂತಂದ್ರೆ ಆರ್ಥಿಕ ಪರಿಸ್ಥಿತಿ ಬೇಕಲ್ವಾ. ಹಾಗಾಗಿ ಇವರಲ್ಲಿ ಆರ್ಥಿಕ ಪರಿಸ್ಥಿತಿ ಹೆಂಗಿತ್ತು, ಇವ್ರಿಗೆ ಆದಾಯ ಎಲ್ಲಿಂದ ಬರ್ತಾ ಇತ್ತು ಅಂತ ನೋಡ್ಕೊತಾ ಹೋದಾಗ ಇವರು ಹೆಚ್ಚಿನ ಮಟ್ಟದಲ್ಲಿ ಕೃಷಿಯಿಂದ ಆದಾಯ ಬರ್ತಾ ಇತ್ತು, ತೆರಿಗೆಗಳಿಂದ ಆದಾಯ ಬರ್ತಾ ಇತ್ತು, ನೆಕ್ಸ್ಟ್ ಭೂಕಂದಾಯದಿಂದ ಆದಾಯ ಬರ್ತಾ ಇತ್ತು. ಸೊ ಹೀಗಾಗಿ ಸೊ ಆದಾಯ ಅಂತಕ್ಕಂಥದ್ದು ಇಲ್ಲಿಂದ ಜನರೇಟ್ ಆಗ್ತಾ ಇತ್ತು. ಮತ್ತು ಹೆಚ್ಚುವರಿ ಆದಾಯ ಬಂದಿದ್ದಲ್ಲಿ ಅವುಗಳನ್ನು ಚೈತ್ಯಾಲಯಗಳಿಗೆ ಮತ್ತು ಒಂದು ಸ್ತೂಪಗಳ ನಿರ್ಮಾಣಕ್ಕೆ ಬಳಸ್ತಾ ಇದ್ರು ಅಂತಕ್ಕಂಥ ಗೊತ್ತಿರಬೇಕು. ಮತ್ತು ಶಾತವಾಹನರ ಕಾಲದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ತೆರಿಗೆಗಳು ಅಂತಂದರೆ ಹಿರಣ್ಯಕ ಅಂತ ಕರಿತೀವಿ. ಹಿರಣ್ಯಕ ಅಂತಲೂ ಕರಿತೀವಿ. ಅಂತಂದರೆ ನಾಣ್ಯಗಳ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ, ನಾಣ್ಯಗಳ ರೂಪದಲ್ಲಿ ಇರ್ತಕ್ಕಂಥ ತೆರಿಗೆಯನ್ನು ನಾವು ಹಿರಣ್ಯಕ ಅಂತ ಕರಿತೀವಿ. ಧಾನ್ಯದ ರೂಪದಲ್ಲಿ ಕೊಡ್ತಕ್ಕಂಥ ತೆರಿಗೆಯನ್ನು ನಾವು ಮೇಯ ಅಂತ ಕರಿತೀವಿ. ವ್ಯವಸಾಯದ ತೆರಿಗೆಯನ್ನು ಬಲಿ ಅಂತ ಕರೀತಾ ಇದ್ವಿ. ಬಹಳ ಇಂಪಾರ್ಟೆಂಟ್ ಇದು. ವ್ಯವಸಾಯದ ಮೇಲೆ ತೆರಿಗೆಯನ್ನು ಬಲಿ ಅಂತ ಕರಿತೀವಿ, ಧಾನ್ಯ ರೂಪದ ತೆರಿಗೆಯನ್ನು ಮೇಯ ಅಂತ ಕರಿತೀವಿ, ನಾಣ್ಯ ರೂಪದ ತೆರಿಗೆಯನ್ನು ಹಿರಣ್ಯದೇಯ ಅಂತ ಕೂಡ ಕರಿತೀವಿ. ಮತ್ತು ಉಪರಿಕರ, ಇದು ಬಹಳ ಸರಿಯಾಗಿದೆ. ಉಪರಿಕರ ಅಂತಂದರೆ ಹೆಚ್ಚುವರಿ ತೆರಿಗೆ. ಶಾತವಾಹನರ ಕಾಲದಲ್ಲಿ ಉಪರಿಕರ ಎಂದರೆ ಹೆಚ್ಚುವರಿ ತೆರಿಗೆ ಎಂದರ್ಥ. ಓಕೆನಾ, ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಲ್ಲಿ ಇವರ ಕೇಂದ್ರದಲ್ಲಿ ಸಾಕಷ್ಟು ಜವಳಿ ಉದ್ಯಮ ಅಂತಕ್ಕಂಥದ್ದು ಕೂಡ ಏನಾಗ್ತದೆ, ಒಂದು ಅಸ್ತಿತ್ವಕ್ಕೆ ಬರ್ತದೆ. ಜವಳಿ ಉದ್ಯಮ ಚೆನ್ನಾಗಿರ್ತದೆ. ಶಾತವಾಹನ ಕಾಲದಲ್ಲಿ ಜವಳಿ ಉದ್ಯಮ ಇತ್ತು ಅಂತಂದರೆ ಎಸ್ ಹೌದು ಇತ್ತು ಅಂತಕ್ಕಂಥ ಕೂಡ ಗೊತ್ತಿರಬೇಕು. ಮತ್ತು ಅಲ್ಲಿ ಕಂಡು ಬರ್ತಕ್ಕಂಥ ಬಂದರುಗಳು ಯಾವುದಪ್ಪ ಅಂತಂದರೆ ಬ್ರೋಚ್ ಬಂದರು, ಕಲ್ಯಾಣ ಬಂದರು ಮತ್ತು ಸೋಪಾರ ಬಂದರು. ಸೊ ಕೆಲವೊಂದು ಪ್ರಮುಖ ಬಂದರುಗಳು ಕೂಡ ಕಂಡು ಬಂದಿರತಕ್ಕಂಥದ್ದು. ಮತ್ತು ನಿಮಗೆ ಚಿತ್ರದಲ್ಲಿ ನೋಡಿದಾಗ ಸೊ ನಿಮಗೆ ಅಲ್ಲಿ ಕಾಯಿನ್ಸ್ ಕೂಡ ಕೊಟ್ಟಿದೆ ನೋಡಿ. ಸೊ ಕಾಯಿನ್ಸು ಸೊ ಯಾವ ಥರ ಕಾಯಿನ್ಸ್ ಇತ್ತು ಅಂತಕ್ಕಂಥದ್ದು ಕೂಡ ಕಂಡು ಬರ್ತದೆ. ಆ ಕಾಯಿನ್ಸ್ ನಮಗೆ ಅವರ ಆಡಳಿತ ಹೇಗಿತ್ತು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಹೋಗ್ತಾ ಇರ್ತದೆ. ಮತ್ತು ಆ ಒಂದು ನಾಣ್ಯಗಳ ಮೇಲೆ ಕೆಲವೊಂದು ಬೊಂಬೆಗಳನ್ನು ಕೆತ್ತನೆ ಮಾಡಿದರೆ, ಒಂದರ ಮೇಲೆ ಆನೆ ಕೆತ್ತನೆ ಮಾಡಿದರೆ, ಒಂದರ ಮೇಲೆ ಹಡಗುವನ್ನು ಕೆತ್ತನೆ ಮಾಡಿದರೆ, ಕೆಲವೊಂದರ ಮೇಲೆ ಸೊ ಏನಾಗ್ತದೆ ಕೆಲವೊಂದು ಏನೋ ಸಿಂಬಲ್ಸನ್ನು ಇದೆ. ಸೊ ಇವುಗಳನ್ನು ಕೆತ್ತನೆ ಮಾಡೋದ್ರಿಂದ ಅವರ ಆಡಳಿತ ವ್ಯವಸ್ಥೆ ಹೆಂಗಿತ್ತು, ಇವರಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇತ್ತಾ, ವಿದೇಶಿ ವ್ಯಾಪಾರ ನಡೀತಾ ಇತ್ತಾ ಅಂತಕ್ಕಂಥ ಮಾಹಿತಿ ನಮಗೆ ಸಿಗುವಂಥದ್ದು ಆ ನಾಣ್ಯಗಳ ಮೇಲೆ ಇರ್ತಕ್ಕಂಥ ಚಿತ್ರಗಳ ಆಧಾರದ ಮೇಲೆ. ಹಾಗಾಗಿ ಸೊ ಶಾತವಾಹನರ ಕಾಲ ವಿದೇಶಿ ವ್ಯಾಪಾರ ಇತ್ತು ಅಂತಂದರೆ ಅಬ್ಸಲ್ಯೂಟ್ಲಿ ಇತ್ತು. ಸೊ ಯಾಕಂದ್ರೆ ರೋಮು ಮತ್ತು ಏನು ಮಾಡುವಂಥದ್ದು ಸೌತ್ ಈಸ್ಟ್ ಏಷ್ಯಾ ಅಂತಕ್ಕಂಥ ದೇಶಗಳ ನಡುವೆ ಸೊ ಏನಾಗ್ತಾ ಇತ್ತು, ಶಾತವಾಹನ ಕಾಲದಲ್ಲಿ ವ್ಯಾಪಾರ ನಡೀತಾ ಇತ್ತು ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕಾಗ್ತದೆ. ಮತ್ತು ನಾಣ್ಯಗಳು ಅಂತಂತಂದರೆ ಸೊ ಇಲ್ಲಿ ಚಿನ್ನದ ನಾಣ್ಯಗಳು ಕಂಡು ಬರ್ತದೆ, ಬೆಳ್ಳಿ ನಾಣ್ಯಗಳು ಕಂಡು ಬರ್ತದೆ, ತಾಮ್ರದ ನಾಣ್ಯಗಳು ಕೂಡ ಕಂಡು ಬಂದಿರತಕ್ಕಂಥದ್ದು. ಮತ್ತು ನಿಮಗೆ ಮಿಶ್ರ ಲೋಹಗಳು ಅಂತಕ್ಕಂಥ ಕರಿತೀವಿ. ಮಿಶ್ರ ಲೋಹಗಳನ್ನು ಪೋಟೀನ್ಗಳು ಅಂತ ಕರಿತೀವಿ. ಸೀಸ ಮತ್ತು ತಾಮ್ರವನ್ನು ಎರಡನ್ನ ಮಿಕ್ಸಪ್ ಮಾಡಿ ಸೊ ಒಂದು ನಾಣ್ಯವನ್ನು ಬೆಳಿತೀವಿ, ದಟ್ ಈಸ್ ಪೋಟೀನ್ ನಾಣ್ಯಗಳು ಅಂತ ಕೂಡ ಕರಿತೀವಿ. ಮತ್ತು ಚಿನ್ನದ ನಾಣ್ಯಗಳನ್ನು ಅಂತಂದರೆ ದಿನಾರು, ಸುವರ್ಣ ಇವನ್ನ ಚಿನ್ನದ ನಾಣ್ಯಗಳು ಅಂತ ಕರಿತೀವಿ. ಬೆಳ್ಳಿ ನಾಣ್ಯಗಳನ್ನು ಕುಶಣ ಅಂತ ಕರಿತೀವಿ. ತಾಮ್ರದ ನಾಣ್ಯಗಳನ್ನು ದಮ್ಮ ಅಂತ ಕರಿತೀವಿ. ಪಣಗಣ್ಯ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಆರ್ಟ್ ಆ್ಯಂಡ್ ಕಲ್ಚರ್ ಅಂತಂದರೆ ಶಾತವಾಹನರ ಕಾಲದಲ್ಲಿ ಸಾಕಷ್ಟು ಏನು ಮಾಡುವಂಥದ್ದು ಅಪ್ಪ ಅಂತಂದರೆ ಈ ಲೈಮ್ ಸ್ಟೋನನ್ನು ಬಳಸ್ತಾ ಇದ್ರು. ಸುಣ್ಣದ ಕಲ್ಲನ್ನು ಬಳಸಿ ಹೆಚ್ಚಾಗಿ ಏನು ಮಾಡ್ತಾಯಿದ್ರು, ಆ ಒಂದು ಕೆತ್ತನೆಗಳನ್ನು ಮಾಡ್ತಾಯಿದ್ರು. ಸಾಕಷ್ಟು ಏನು ಮಾಡುವಂಥದ್ದಪ್ಪ ಅಂತಂದರೆ ಆ ಒಂದು ಇದಕ್ಕೆ ಒಂದು ಫಿನಿಶಿಂಗ್ ಭಾಳಷ್ಟು ಒಂದು ಫೈನ್ ಒಂದು ಎನ್ಗ್ರೇವಿಂಗ್ ಅಂತಕ್ಕಂಥ ಒಂದು ಕಲೆ ಕೂಡ ಅಲ್ಲಿ ಕಂಡು ಬರ್ತಾ ಇತ್ತು. ಸೊ ನೆಕ್ಸ್ಟು ಇದರಲ್ಲಿ ಒಂದು ಕಲ್ಚರನ್ನು ನೋಡಿದಾಗ ಸಾಕಷ್ಟು ಮಹಿಳಾ ಒಂದು ಏನಾಗ್ತದೆ ಹೆಚ್ಚಿನ ಒಂದು ಗೌರವವನ್ನು ಕೊಡ್ತಾಯಿದ್ರು. ಶಾತವಾಹನ ಕಾಲದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಗೌರವವನ್ನು ಕೊಡ್ತಾಯಿದ್ರು. ಸೊ ನೆಕ್ಸ್ಟು ಸಾಹಿತ್ಯಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ನೆಕ್ಸ್ಟ್ ವಿದೇಶಿ ವ್ಯಾಪಾರಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ಸೊ ಇವೆಲ್ಲನೂ ಕೂಡ ಶಾತವಾಹನರ ಕಾಲದಲ್ಲಿ ಕಂಡು ಬರ್ತಕ್ಕಂಥದ್ದು. ಮತ್ತು ಇವರ ಕಾಲದಲ್ಲಿ ಏನು ಮಾಡ್ತಾರೆ, ಚೈತ್ಯಾಲಯಗಳು ಅಂತಂದರೆ ಸೊ ಅಲ್ಲಿ ಸೊ ಏನು ಮಾಡ್ತಾರೆ, ನಿಮಗೆ ಒಂದು ಪ್ರಾರ್ಥನಾ ಸ್ಥಳ ಅಂತ ಕೂಡ ಕರಿತೀವಿ. ಚೈತ್ಯಾಲಯಗಳು ಅಂತಂದರೆ ಪ್ರಾರ್ಥನಾ ಸ್ಥಳ ಅಂತ ಕರಿತೀವಿ. ವಿಹಾರಗಳು ಅಂತಂದರೆ ಬೌದ್ಧ ಸನ್ಯಾಸಿಗಳ ವಾಸಸ್ಥಳವನ್ನು ಏನಂತ ಕರಿತೀವಿ, ವಿಹಾರಗಳು ಅಂತ ಕರಿತೀವಿ. ಸ್ತೂಪಗಳು ಅಂತಂದರೆ ಬುದ್ಧನ ಅವಶೇಷಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಗುಮ್ಮಟಗಳನ್ನು ಇವು ನಿರ್ಮಾಣ ಮಾಡುವಂಥದ್ದನ್ನು ನಾವು ಸ್ತೂಪಗಳು ಅಂತ ಕೂಡ ಕರೆಯುವಂಥದ್ದು.
ಮತ್ತು ಸಾಕಷ್ಟು ಪ್ರಮುಖ ಚೈತ್ಯಾಲಯಗಳು ಕೂಡ ಕಂಡು ಬಂದಿದ್ದಾವೆ ನೋಡಿ. ಸೊ ಅಲ್ಲಿ ಅಮರಾವತಿ ಅಂತಕ್ಕಂಥದ್ದಿದೆ, ಕಾರ್ಲೆ ಅಂತಕ್ಕಂಥದ್ದಿದೆ. ಸೊ ನೆಕ್ಸ್ಟ್ ಜನ್ನಾರು, ನಾಸಿಕ್ಕು ಇವೆಲ್ಲನೂ ಪ್ರಮುಖ ಚೈತ್ಯಾಲಯಗಳು ಕಂಡು ಬರ್ತದೆ. ನೆಕ್ಸ್ಟ್ ನಿಮಗೆ ಸೊ ಇಷ್ಟು ಮಾಹಿತಿಗಳು ಕೂಡ ಸೊ ನಿಮಗೆ ಏನಾಗ್ತದೆ ಶಾತವಾಹನರ ಬಗ್ಗೆ ತಿಳ್ಕೊಂಡ್ರೆ ಸೊ ಖಂಡಿತವಾಗ್ಲೂ ಮುಂಬರ್ತಕ್ಕಂಥ ಪ್ರಶ್ನೆಗಳನ್ನ ನೀವು ಸೊ ಈಸಿಯಾಗಿ ಅದನ್ನು ಏನು ಮಾಡುವಂಥದ್ದು. ಸೊ ನೀವು ಡಿಸಿಷನ್ ಮೇಕಿಂಗ್ ಆದರೂ ಮಾಡ್ಬೋದು, ಎಲಿಮಿನೇಷನ್ ಆದರೂ ಮಾಡ್ಬೋದು, ಅಥವಾ ಡೈರೆಕ್ಟ್ ಕ್ವಶನ್ ಆದ್ರೂ ಮಾಡ್ಬೋದು ಅಂತ ಹೇಳ್ತಾ. ಸೊ ಇಷ್ಟು ಮಾಹಿತಿ ಸೊ ಇದು ಈ ಒಂದು ತರಗತಿಗೆ ಸಂಬಂಧಪಟ್ಟಿದೆ. ಈ ವಿಷಯ ನಿಮಗೆ ಇಷ್ಟವಾದಲ್ಲಿ, ನಿಮಗೆ ಮಾಹಿತಿ ಸಿಗ್ತಾ ಇದೆ ಅಂತಂದರೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ತಿಳಿಸಬೇಕು ಅಂತಕ್ಕಂಥದ್ದು ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.